പിതാവായ ദൈവത്തിൽ നിന്നും കർത്താവായ യേശു ക്രിസ്തുവിൽ നിന്നും ബിഗ് ജെ ചാനലിൽ ഞങ്ങളെ കാണുന്ന സകലർക്കും അധികമായി കൃപയും സമാധാനവും ഉണ്ടാകട്ടെ. ತಂದೆಯಾದ ದೇವರಿಂದಲೂ ಕರ್ತನಾದಂಥ ಯೇಸು ಕ್ರಿಸ್ತನಿಂದಲೂ ಬಿಗ್ ಜೆ ಚಾನಲ್ ಮುಖಾಂತರವಾಗಿ ನಮ್ಮನ್ನು ನೋಡುವಂಥ ಎಲ್ಲ ದೇವರ ಮಕ್ಕಳಿಗೂ ಅಧಿಕವಾಗಿ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ഞങ്ങളിൽ നിന്ന് കർത്താവ് സംസാരിക്കുന്ന ദൈവവചനം നിങ്ങൾക്ക് അനുഗ്രഹമാകുന്നു എന്നറിയുന്നതിൽ ഒരുപാട് സന്തോഷമുണ്ട്. ನಾವು ಇವತ್ತು ಮಾತನಾಡುವಂಥ ಈ ದೇವರ ವಾಕ್ಯ ದೇವ ಜನಗಳಿಗೆ ಅಧಿಕವಾಗಿ ಆಶೀರ್ವಾದವಾಗುತ್ತೆ ಎಂಬುದರಲ್ಲಿ ನಮಗೆ ಅಧಿಕವಾದ ಸಂತೋಷ ಉಂಟು. കർത്താവിൻ്റെ വചനത്തിൻ്റെ ജീവൻ നിങ്ങളുടെ കുടുംബങ്ങളിലേക്ക് വ്യാപരിക്കാൻ പോകുക. നിങ്ങളുടെ കുടുംബത്തിൽ അസാധാരണമായിട്ടുള്ള വിടുതലുകൾ ഇന്നത്തെ ദിവസം സംഭവിക്കാൻ പോകുക. ಕರ್ತನ ವಾಕ್ಯದಲ್ಲಿರುವಂಥ ಜೀವವು ನಿಮ್ಮಲ್ಲೂ ನಿಮ್ಮ ಕುಟುಂಬದಲ್ಲೂ ಅಧಿಕವಾದ ಸಾಮರ್ಥ್ಯದೊಂದಿಗೆ ವ್ಯಾಪರಿಸಲಿಕ್ಕೆ ಹೋಗ್ತಾ ಇದೆ. ಆ ಜೀವವು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಧಿಕವಾದ ಬಿಡುಗಡೆಯನ್ನು ಕೊಡಲಿಕ್ಕೆ ಹೋಗ್ತಾ ಇದೆ. ഇന്ന് ഒരു പ്രാർത്ഥനയുടെ തലത്തെ സ്വർഗം നിങ്ങളുടെ മുമ്പിൽ തുറന്നു തരാൻ പോകുക. ಈ ದಿನ ಪ್ರಾರ್ಥನೆಯ ಒಂದು ಅಂತರಿಕ್ಷವನ್ನ ಪರಲೋಕವು ನಿಮ್ಮ ಮೇಲೆ ತೆರೆದು ಬಿಡಲಿಕ್ಕೆ ಹೋಗ್ತಾ ಇದೆ. ദൈവമക്കളെ, പ്രാർത്ഥിക്കുന്നതിൻ്റെ ശക്തി അത് ഏറ്റവും വലുതാണ്. ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವಂತ ಶಕ್ತಿ ಅದು ತುಂಬಾ ಬಹಳವಾದದ್ದು, ಅತ್ಯಮೂಲ್ಯವಾದದ್ದು ಆಗಿದೆ. നിങ്ങളുടെ പ്രാർത്ഥനയുടെ വിഷയത്തിൽ മറുപടി ലഭിക്കാതെ ഇരിക്കത്തില്ല. ನಿಮ್ಮ ಪ್ರಾರ್ಥನೆಯ ವಿಷಯಗಳಿಗೆ ಉತ್ತರ ಬಾರದೆ ಇರುವುದಿಲ್ಲ. പ്രാർത്ഥിക്കുന്ന ഒരു വ്യക്തിയെ പിശാചു ഭയപ്പെടുന്നുണ്ട്. ಪ್ರಾರ್ಥನೆ ಮಾಡುವಂತ ಒಬ್ಬ ಮನುಷ್ಯನನ್ನ ಕಂಡು ಸೈತಾನನು ಹೆದರುವವನಾಗಿದ್ದಾನೆ. പ്രാർത്ഥന എന്ന് പറയുന്നത് ഒരു വ്യക്തിയും ദൈവവും തമ്മിലുള്ള ബന്ധത്തെ ഉറപ്പിക്കുന്നതാണ്. ಪ್ರಾರ್ಥನೆ ಎಂಬುದು ಒಬ್ಬ ದೇವ ಮನುಷ್ಯನ ಮತ್ತೆ ದೇವರೊಂದಿಗಿರುವಂತ ಸಂಬಂಧವನ್ನ ಗಟ್ಟಿ ಮಾಡುವಂಥದ್ದು, ದೃಢಪಡಿಸುವಂಥದ್ದಾಗಿದೆ. പ്രയർ എന്ന് പറയുന്നത് സ്പിരിറ്റ് ടു സ്പിരിറ്റ് കണക്ഷൻ ആണ്. ಪ್ರಾರ್ಥನೆ ಎಂಬುದಾಗಿ ನೋಡುವಾಗ ಆತ್ಮನಿಂದ ಆತ್ಮನಿಗೆ ಇರುವಂತ ಸಂಬಂಧವಾಗಿದೆ. നിങ്ങളുടെ ആത്മാവും പിതാവാം ദൈവത്തിന്റെ ആത്മാവും ഒന്നായി ചേർന്ന് കണക്റ്റ് ആകുന്നതാണ് പ്രാർത്ഥന. ನಿಮ್ಮ ಆತ್ಮನು ದೇವರ ಆತ್ಮನು ಒಟ್ಟಾಗಿ ಸೇರಿ ಬಾರುವಂತದ್ದೇ ಪ್ರಾರ್ಥನೆಯಾಗಿದೆ. പ്രയർ എന്ന് പറയുന്നത് പിതാവിനോടുള്ള കമ്മ്യൂണിക്കേഷൻ ആണ് പ്രാർത്ഥന എന്ന് പറയുന്നത്. ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವಾಗ ತಂದೆಯಾದ ದೇವರಿಗೊಂದಿರುವಂತ ಸಂಭಾಷಣೆಯಾಗಿದೆ ಪ್ರಾರ್ಥನೆ. പ്രാർത്ഥനയിലൂടെ നിങ്ങളും പിതാവുമായിട്ടുള്ള ബന്ധം വർദ്ധിക്കുക ചെയ്യുന്നത്. ಪ್ರಾರ್ಥನೆ ಮುಖಾಂತರವಾಗಿ ನಿಮಗೂ ತಂದೆಯಾದ ದೇವರೊಂದಿಗಿರುವಂತ ಸಂಬಂಧ ಅದು ಅಧಿಕವಾಗಿ ಗಟ್ಟಿಯಾಗುತ್ತಾ ಬರುವಂತದ್ದಾಗಿದೆ. പ്രാർത്ഥിക്കുന്ന ഒരു വ്യക്തി ഒരിക്കലും പരാജയപ്പെട്ടു പോകത്തില്ല. ಪ್ರಾರ್ಥನೆ ಮಾಡುವಂತ ಒಬ್ಬ ವ್ಯಕ್ತಿ ಎಂದಿಗೂ ಕೂಡ ಸೋತು ಹೋಗುವುದಿಲ್ಲ. ഞങ്ങളിത് പറയുമ്പോൾ തന്നെ നിങ്ങൾ പ്രാർത്ഥിച്ചുകൊണ്ടിരുന്നാട്ടെ, സ്തോത്രം ചെയ്തുകൊണ്ട് ഇത് കേട്ടാട്ടെ. ನಾವು ಇದನ್ನ ಹೇಳುತ್ತಿರುವಾಗಲೇ ನೀವು ಪ್ರಾರ್ಥನೆಯೊಂದಿಗೆ ನೀವು ಇದನ್ನ ಸ್ತೋತ್ರ ಮಾಡ್ತಾ ಈ ಒಂದು ವಾಕ್ಯ ಭಾಗವನ್ನು ನೀವು ಕೇಳುತ್ತಾ ಇರ್ರಿ. നിങ്ങൾ അന്യഭാഷയുള്ളവരാണെങ്കിൽ ഭാഷാവരത്തിൽ സ്തുതിച്ചുകൊണ്ടിരുന്നാട്ടെ. ನೀವು ಅನ್ಯ ಭಾಷೆಯ ಒಂದು ವರವನ್ನ ಹೊಂದಿರುವುದಾದ್ರೆ ಅನ್ಯ ಭಾಷೆಯನ್ನ ಹೊಂದಿ ಮಾತನಾಡುತ್ತಾ ಆ ಒಂದು ಕೃಪೆಯಲ್ಲಿ ಇರ್ರಿ. സ്തുതിച്ചുകൊണ്ട് ഞങ്ങളുടെ വചനം കേട്ടുകൊണ്ടിരുന്നാട്ടെ. ಸ್ತುತಿಯೊಂದಿಗೆ ನಮ್ಮ ವಾಕ್ಯವನ್ನ ಕೇಳುತ್ತಾ ಇರ್ರಿ. കാരണം ഇന്നത്തെ ദിവസം നിങ്ങളുടെ പ്രാർത്ഥനയുടെ തലങ്ങളെ സ്വർഗം മാറ്റാൻ പോകുക. ಕಾರಣ ಈ ದಿನದಲ್ಲಿ ವಾಕ್ಯದ ಮುಖಾಂತರವಾಗಿ ನಿಮ್ಮ ಪ್ರಾರ್ಥನೆಯ ಜೀವಿತ ಶೈಲಿಯನ್ನ ದೇವರು ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. പ്രാർത്ഥിക്കുന്ന വ്യക്തി ഒരിക്കലും പരാജയപ്പെടത്തില്ല. ഒരു വിഷയത്തിലും അവൻ തോറ്റുപോകത്തില്ല. ಪ್ರಾರ್ಥನೆ ಮಾಡುವಂತ ಒಬ್ಬ ವ್ಯಕ್ತಿ ಎಂದಿಗೂ ಕೂಡ ಸೋತು ಹೋಗೋದಿಲ್ಲ. ಯಾವ ವಿಷಯದಲ್ಲೂ ಕೂಡ ಅವನು ಸೋತು ಹೋಗೋದಿಲ್ಲ. ശിഷ്യന്മാർ യേശുവിന്റെ അരികിൽ വന്നിട്ട് പറഞ്ഞു, ഞങ്ങളെ പ്രാർത്ഥിക്കാൻ പഠിപ്പിക്കണമേ എന്ന്. ಶಿಷ್ಯರು ಯೇಸುವಿನ ಬಳಿಯಲ್ಲಿ ಬಂದು ಕೇಳಿದ್ರು, ನಮಗೆ ಪ್ರಾರ್ಥನೆ ಮಾಡುವುದನ್ನ ಕಲಿಸು ಎಂಬುದಾಗಿ. ആ സമയം യേശു അവരോട് എങ്ങനെയാ പ്രാർത്ഥിക്കേണ്ടതെന്ന് പഠിപ്പിക്കുന്നത് നമുക്ക് കാണുവാൻ സാധിക്കും. ಆ ಒಂದು ಸಮಯದಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕಲಿಸುವುದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. എന്നാൽ പ്രാർത്ഥിക്കേണ്ടവർ എങ്ങനെയാണെന്ന് മത്തായിയുടെ സുവിശേഷം 6-ാം അധ്യായം 5-ാമത്തെ വാക്യം മുതൽ യേശു പഠിപ്പിക്കുന്നത് നമുക്ക് കാണുവാൻ സാധിക്കും. ಆದರೆ ಪ್ರಾರ್ಥನೆ ಮಾಡುವ ಒಬ್ಬ ಮನುಷ್ಯ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 5ನೇ ವಾಕ್ಯದಿಂದ ಯೇಸು ಕಲಿಸುವುದನ್ನು ನಾವು ನೋಡ್ತೇವೆ. മാത്യു ചാപ്റ്റർ 6:5 യേശു പറയാ, നിങ്ങൾ പ്രാർത്ഥിക്കുമ്പോൾ കപടഭക്തിക്കാരെ പോലെ ആകരുത്. ಅಲ್ಲಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೇಸು ಪ್ರಾರ್ಥನೆ ಮಾಡುವುದು ಹೇಗೆ ಎಂಬುದಾಗಿ ಹೇಳುವಾಗ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ, ಕಪಟ ಭಕ್ತಿಯುಳ್ಳವರ ಹಾಗೆ ನೀವು ಆಗಬಾರದು ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. അപ്പൊ യേശു ആദ്യം പറയുന്നത് എങ്ങനെ പ്രാർത്ഥിക്കരുതെന്നാണ്. ಆಗ ಯೇಸು ಮೊದಲು ಪ್ರಾರ್ಥನೆ ಮಾಡುವಾಗ ನೀವು ಯಾವ ರೀತಿ ಇರಬಾರದು ಎಂಬುದಾಗಿ ಯೇಸು ಹೇಳ್ತಿದ್ದಾರೆ. യേശു പറയാ, കപട ഭക്തിക്കാരെ പോലെ നിങ്ങൾ പ്രാർത്ഥിക്കരുത്. ಯೇಸು ಹೇಳ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡುವಾಗ ಕಪಟ ಭಕ್ತಿಯುಳ್ಳವರ ಹಾಗೆ ನೀವು ಆಗಬಾರದು ಎಂಬುದಾಗಿ ಹೇಳ್ತಿದ್ದಾರೆ.
6-ാം അധ്യായം 2-ാമത്തെ വാക്യത്തിനകത്ത് യേശു പറയുക, നിങ്ങൾ ഭിക്ഷ കൊടുക്കുമ്പോൾ മനുഷ്യരാൽ മാനം ലഭിപ്പാൻ പള്ളികളിലും വീതികളിലും ಕಪಟಭಕ್ತಿಕಾರ ചെയ്യുന്നത് പോലെ ചെയ്യരുത്. ಯೇಸು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೇಸು ಹೇಳ್ತಿದ್ದಾರೆ, ನೀವು ಧರ್ಮವನ್ನು ಕೊಡುವಾಗ ನೀವು ಮುಂದೆ ಕೊಂಬಿದಿಸಬೇಡಿ, ಜನಗಳಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳ ಹಾಗೆ ಸಭಾ ಮಂದಿರಗಳಲ್ಲಿ ಬೀದಿಗಳಲ್ಲಿ ನೀವು ಆ ರೀತಿಯಾಗಿ ಕೊಡಬಾರದು ಎಂಬುದಾಗಿ ಯೇಸು ಹೇಳ್ತಿದ್ದಾರೆ. അവിടെയും യേശു പറയുക കപടഭക്തിക്കാരെന്ന് യേശു പറയുന്നു. ಅಲ್ಲೂ ಕೂಡ ಯೇಸು ಹೇಳ್ತಿದ್ದಾರೆ ಕಪಟಿಗಳ ಹಾಗೆ ಎಂಬುದಾಗಿ. ആ വാക്യത്തിന്റെ ഗ്രീക്ക് പദത്തിന്റെ അർത്ഥം പറയുന്നത് ഹൃദയ കാഠിന്യമുള്ളവരെന്ന. ಆ ಕಪಟಿಗಳು ಎಂಬುದಾದ ಒಂದು ಶಬ್ದಕ್ಕೆ ಗ್ರೀಕ್ ಭಾಷೆಯಲ್ಲಿ ಇರುವಂತ ಅರ್ಥ ಹೃದಯದ ಒಳಗಡೆ ಕಠಿಣತೆ ಇರುವಂತವರು ಎಂಬುದಾಗಿ. അഹങ്കാരത്തെയും ഹൃദയ കാഠിന്യത്തെയും സൂചിപ്പിക്കുന്ന ഒരു പദമാണ് കപട ഭക്തിക്കാർ എന്നുള്ളത്. ಅಹಂಕಾರವನ್ನ, ಕಠಿಣವಾದ ಹೃದಯವನ್ನ ಅದು ತೋರಿಸುವಂತದ್ದಾಗಿದೆ ಕಪಟ ಭಕ್ತಿಯುಳ್ಳವರು. കപട ഭക്തിക്കാർ എന്ന് പറഞ്ഞാൽ അതിന്റെ അർത്ഥം നാടകീയമായി അഭിനയിക്കുന്നവരെയാണ് കപടഭക്തിക്കാർ എന്ന് പറയുന്നത്. ಕಪಟಿಗಳು ಎಂಬುದಾಗಿ ನಾವು ನೋಡುವಾಗ ನಾಟಕವಾದ ರೀತಿಯಲ್ಲಿ ನಾಟಕ ಭಕ್ತಿಯುಳ್ಳಂತ ವ್ಯಕ್ತಿಗಳನ್ನು ನಾವು ಕಪಟ ಭಕ್ತಿಗಳು ಎಂಬುದಾಗಿ ನಾವು ನೋಡ್ತೇವೆ. മനുഷ്യർ കാണാൻ വേണ്ടി മാത്രം ചെയ്യുന്നവരെയാണ് കപടഭക്തിക്കാർ. ಮನುಷ್ಯರು ನೋಡಬೇಕು ಎಂಬುದಾಗಿ ಮಾತ್ರ ಮಾಡುವಂತವರು ಅವರು ಕಪಟ ಭಕ್ತಿಯುಳ್ಳವರಾಗಿದ್ದಾರೆ. കാപട്യമായി നാടകീയമായി അഭിനയിക്കുന്ന വ്യക്തികളാണ് ഈ കൂട്ടർ. ಈ ಕಪಟಿಗಳ ಹಾಗೆ ನಾಟಕೀಯವಾಗಿ ಅಭಿನಯ ಮಾಡುವಂತವರಾಗಿದ್ದಾರೆ ಈ ಕಪಟಿಗಳ ಗುಂಪು. അപ്പോ യേശു കർത്താവ് പറയാ, നമ്മൾ പ്രാർത്ഥിക്കുമ്പോൾ ഇങ്ങനെ പ്രാർത്ഥിക്കരുത്. ಆಗ ಯೇಸು ಪ್ರಾರ್ಥನೆ ಮಾಡುವುದನ್ನ ಕಲಿಸುವಾಗ ಯೇಸು ಹೇಳ್ತಿದ್ದಾರೆ, ನಾವು ಪ್ರಾರ್ಥನೆ ಮಾಡುವಾಗ ಈ ಕಪಟ ಭಕ್ತಿಗಳ ಹಾಗೆ ಆಗಬಾರದು ಎಂಬುದಾಗಿ. എന്ന് വെച്ചാൽ ഇങ്ങനെ പ്രാർത്ഥിക്കരുതെന്ന് പറഞ്ഞാണ് യേശു തുടങ്ങുന്നത്. ಅದರ ಅರ್ಥ ಈ ರೀತಿಯಾಗಿ ವ್ಯಕ್ತಿಗಳ ಹಾಗೆ ನೀವು ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ಯೇಸು ಪ್ರಾರಂಭ ಮಾಡ್ತಿದ್ದಾರೆ. മത്തായിയുടെ സുവിശേഷം 6-ാം അധ്യായം 5-ാമത്തെ വാക്യത്തിനകത്ത് എന്തുകൊണ്ടാണ് അങ്ങനെ പ്രാർത്ഥിക്കരുതെന്ന് യേശു പറയുന്നത്? അവർ മനുഷ്യർക്ക് വിളങ്ങേണ്ടതിന് പള്ളികളിലും തെരുക്കോണുകളിലും നിന്നുകൊണ്ട് പ്രാർത്ഥിപ്പാൻ ഇഷ്ടപ്പെടുന്നു. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಜನರು ನೋಡಬೇಕೆಂದು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಎಂಬುದಾಗಿ ಯೇಸು ಹೇಳ್ತಿದ್ದಾರೆ. അപ്പോൾ യേശു പറയാ, അവരുടെ പ്രാർത്ഥന അല്ലെങ്കിൽ അവർ ദാനം ചെയ്യുന്നത്, അവർ ഭിക്ഷ കൊടുക്കുന്നത്, ഇതെല്ലാം മനുഷ്യരെ പ്രസാദിപ്പിക്കാൻ വേണ്ടിയിട്ടാണ്. ಆಗ ಯೇಸು ಹೇಳುವಂತದ್ದು, ಅವರು ಪ್ರಾರ್ಥನೆ ಮಾಡುವಂತದ್ದು ಅಥವಾ ದಾನ ಧರ್ಮವನ್ನ ಕೊಡುವಂತದ್ದು, ಇತರರಿಗೆ ಸಹಾಯ ಮಾಡುವಂತದ್ದು ಎಲ್ಲ ಮನುಷ್ಯರು ನೋಡಬೇಕೆಂಬುದಾಗಿ, ಮನುಷ್ಯರನ್ನು ಮೆಚ್ಚಿಸಬೇಕೆಂಬುದಾಗಿ ಅವರು ಮಾಡುವಂತದ್ದಾಗಿದೆ. അപ്പം മനുഷ്യരെ പ്രസാദിപ്പിക്കാൻ നമ്മൾ ചെയ്യുന്നതിനകത്ത് ഒരിക്കലും ദൈവമക്കളെ ദൈവം പ്രസാദിക്കത്തില്ല. ದೇವರ ಮಕ್ಕಳೇ, ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ನಾವು ಏನೇ ಮಾಡಿದ್ರೂ ಕೂಡ ದೇವರು ಆ ಕಾರ್ಯಗಳಲ್ಲಿ ಮೆಚ್ಚುವುದಿಲ್ಲ. അതിനകത്ത് ദൈവത്തിന്റെ പ്രീതി ലഭിക്കണമെന്നില്ല, ദൈവത്തിന്റെ കൃപ പകരപ്പെടണമെന്നില്ല. ಅದರ ಮೇಲೆ ದೇವರ ಪ್ರೀತಿ ಬರುತ್ತೆ ಎಂಬುದಾಗಿಯೋ ಅಥವಾ ದೇವರ ಕೃಪೆ ಅದರ ಮೇಲೆ ಬರುತ್ತೋ ಎಂಬುದಾಗಿ ಇಲ್ಲ. അപ്പോൾ നമ്മൾ ഇന്ന് എന്തെങ്കിലും ദാനധർമ്മങ്ങൾ ചെയ്യുന്നുണ്ട്, ഭിക്ഷ ചെയ്യുന്നുണ്ട്, നിങ്ങൾ ശ്രദ്ധിച്ച്, ഇത് ആരെ കാണിക്കാൻ വേണ്ടിയിട്ടാണ് നമ്മൾ ചെയ്യുന്നത്? ആർക്ക് വേണ്ടിയിട്ടാണ്? മനുഷ്യരുടെ മുമ്പിൽ മാനം ലഭിക്കാനായിട്ടാണോ? അങ്ങനെയാണെങ്കിൽ മനുഷ്യരുടെ മുമ്പിൽ മാനം ലഭിക്കും, പക്ഷെ ദൈവത്തിൽ നിന്ന് നിങ്ങൾക്കൊരു പ്രതിഫലം ലഭിക്കണമെന്നില്ല. ಆ ರೀತಿಯಾಗಿರೋದಾದ್ರೆ ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದೋ ಅಥವಾ ದಾನ ಧರ್ಮ ಕೊಡುವಂಥದ್ದೋ, ಇತರರಿಗೆ ಸಹಾಯ ಮಾಡುವಂಥದ್ದೋ ಸಮಯಗಳಲ್ಲಿ ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ, ಮನುಷ್ಯರನ್ನ ಆಕರ್ಷಣೆ ಮಾಡುವುದಕ್ಕಾಗಿ ನಾವೇನಾದರೂ ಮಾಡೋದಾದ್ರೆ ಮನುಷ್ಯರ ಮುಂದೆ ನಮಗೆ ಒಂದು ಮೆಚ್ಚುಗೆ ಬರಬಹುದು, ಆದರೆ ದೇವರಿಂದ ಯಾವುದೇ ಪ್ರತಿಫಲ ಆ ಒಂದು ವಿಷಯಗಳಲ್ಲಿ, ಕಾರ್ಯಗಳಲ್ಲಿ ನಮಗೆ ಬರೋದಿಲ್ಲ. മത്തായിയുടെ സുവിശേഷം 6-ാം അധ്യായം 3-ാമത്തെ വാക്യത്തിനകത്ത് യേശു പറഞ്ഞ ശ്രദ്ധിച്ച്, നീയോ ഭിക്ഷ കൊടുക്കുമ്പോൾ, നീ നന്മ ചെയ്യുമ്പോൾ, നീ ഒരാൾക്ക് ഉപകാരം ചെയ്യുമ്പോൾ അത് രഹസ്യത്തിൽ ആയിരിക്കണം. നിന്റെ വലം കൈ ചെയ്യുന്നത് ഇടം കൈ അറിയരുത്. ಅಲ್ಲಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾರೆ, ನೀನು ಧರ್ಮ ಕೊಡುವಾಗ ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂಬುದಾಗಿ ಯೇಸು ಹೇಳುತ್ತಿದ್ದಾರೆ. ഇന്ന് അങ്ങനെ ഒന്ന് പ്രാർത്ഥിച്ചേ, അപ്പ രഹസ്യത്തിൽ ചില നന്മകൾ ചെയ്യുവാനുള്ള ഒരു കൃപ എൻ്റെ മേൽ പകരണം.
പകരണമേ. ಓ ಇವತ್ತು ನೀವು ಪ್ರಾರ್ಥನೆ ಮಾಡಿ ತಂದೆ, ರಹಸ್ಯವಾಗಿ ಯಾರಿಗೂ ತಿಳಿಯದ ಹಾಗೆ ಕೆಲವು ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಕೃಪೆಯನ್ನು ಕೊಡು ಎಂಬುದಾಗಿ. ഓ ഇന്ന് ഇങ്ങനെ പ്രാർത്ഥിക്കുമ്പോൾ നിങ്ങൾ ഈ വിധം ഒന്ന് പ്രാർത്ഥിച്ചു തുടങ്ങി, ആരിൽ നിന്ന് നന്മ എനിക്ക് ലഭിക്കുമെന്ന് വെയിറ്റ് ചെയ്തിരിക്കാതെ ഞാൻ മറ്റുള്ളവർക്കൊരു അനുഗ്രഹമായി മാറണം. ಓ ಇವತ್ತು ನೀವು ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಬೇರೆ ಯಾರಿಂದಲೂ ನನಗೆ ಸಹಾಯ ಬರುತ್ತೆ ಎಂಬುದಾಗಿ ಎದುರು ನೋಡದೆ, ದೇವರೇ ನಾನು ಇತರರಿಗೆ ಯಾರಿಗೂ ತಿಳಿಯದ ಹಾಗೆ ಸಹಾಯ ಮಾಡಲಿಕ್ಕೆ ನನಗೆ ನೀನು ಕೃಪೆಯನ್ನು ಕೊಡು ಎಂಬುದಾಗಿ ഇങ്ങനെയൊന്ന് പ്രാർത്ഥിച്ചു തുടങ്ങി, ഞാൻ മറ്റുള്ളവർക്കൊരു അനുഗ്രഹമായി മാറണോപ്പ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಬೇರೊಬ್ಬರಿಗೆ ಆಶೀರ್ವಾದವಾಗುವ ಹಾಗೆ ನಾನು ಜೀವಿಸಬೇಕು ಕರ್ತನೆ. ഞാൻ നിങ്ങളെ നോക്കി തുടക്കത്തിലെ പ്രവചിക്കുക, നിങ്ങൾ മറ്റുള്ളവർക്ക് അനുഗ്രഹമായി മാറാൻ പോകുക. ನಾನು ನಿಮ್ಮನ್ನು ನೋಡಿ ಪ್ರವಾದನೆ ಹೇಳುತ್ತೇನೆ, ನೀವು ಇತರರಿಗೆ ಆಶೀರ್ವಾದವಾಗಲಿಕ್ಕೆ ಹೋಗುತ್ತಿದ್ದೀರಾ. ഇതുവരെ ആരെന്നെ സഹായിക്കും, ആരിൽ നിന്ന് എനിക്കൊരു നന്മ വരും, എവിടെ നിന്ന് എനിക്കൊരു നന്മ വരും, എവിടെ നിന്ന് എനിക്കൊരു അനുഗ്രഹം വരുമെന്നോർത്ത് നിങ്ങൾ അങ്ങനെ ഓർത്തിരുന്നു, അങ്ങനെ വെയിറ്റ് ചെയ്തിരുന്നു, ഒരു സഹായത്തിനായി കാത്തിരുന്നു. എന്നാൽ ഇന്ന് നിങ്ങൾ മറ്റുള്ളവരെ അനുഗ്രഹിക്കുന്ന രീതിയിൽ കർത്താവ് നിങ്ങളെ മാറ്റാൻ പോകുക. ಇದುವರೆಗೂ ನೀವು ಕಾಯುತ್ತಿದ್ದೀರಿ, ಯಾರು ನನಗೆ ಸಹಾಯ ಮಾಡುತ್ತಾರೆ, ಎಲ್ಲಿಂದ ಸಹಾಯ ಬರುತ್ತೆ, ಯಾವ ಮೂಲಕವಾಗಿ ಸಹಾಯ ಬರುತ್ತೆ ಎಂಬುದಾಗಿ. ಆದರೆ ನಿಮ್ಮನ್ನ ಇತರರಿಗೆ ಸಹಾಯ ಮಾಡಲಿಕ್ಕೆ ದೇವರು ನಿಮ್ಮ ಮೇಲೆ ಕೃಪೆಯನ್ನು ಸುರಿಸಲಿಕ್ಕೆ ಹೋಗುತ್ತಿದ್ದಾರೆ ಎಂಬುದಾಗಿ ನಾನು ನಿಮ್ಮನ್ನು ನೋಡಿ ಪ್ರಾರಂಭ ಸಮಯದಲ್ಲಿ ಪ್ರವಾದನೆಯನ್ನು ಹೇಳ್ತೇನೆ. ആവർത്തന പുസ്തകം 28-ാം അധ്യായത്തിനകത്തെ വാക്യം ഞാൻ നിങ്ങൾക്ക് കൈമാറി തരികയാ. നിങ്ങൾ കടം വാങ്ങുകയില്ല, നിങ്ങൾ കടം കൊടുക്കുന്നവരായി മാറാൻ പോകുക. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿರುವಂತಹ ವಾಕ್ಯವನ್ನ ನಾನು ನಿಮಗೆ ವಾಕ್ಯವನ್ನ ನಿಮ್ಮ ಕರಗಳಲ್ಲಿ ಕೊಡ್ತೇನೆ. ನೀವು ಸಾಲವನ್ನ ತೆಗೆದುಕೊಳ್ಳುವವರಲ್ಲ, ಸಾಲವನ್ನ ಕೊಡುವವರಾಗಿರ್ತೀರಾ. ഓ എവിടെ നിന്ന് എനിക്കൊരു നന്മ വരുമെന്നോർത്ത് വെയിറ്റ് ചെയ്തിരിക്കുന്നവരല്ല ഇനി നിങ്ങൾ. ನೀವು ಇನ್ನು ಮೇಲೆ ಎಲ್ಲಿಂದ ನನಗೆ ಸಹಾಯ ಬರುತ್ತೆ ಎಂಬುದಾಗಿ ಕಾಯುವವರಲ್ಲ. മറ്റുള്ളവരുടെ സഹായത്തിന് വേണ്ടി കാത്തിരിക്കുന്നവരല്ല നിങ്ങൾ. ಇತರರ ಸಹಾಯಕ್ಕಾಗಿ ಕಾದು ಕುಳಿತಿರುವವರಲ್ಲ ನೀವು. മാറി 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 ആളുകളെ വിളിച്ച് സഹായം ചോദിക്കുന്നവരല്ല നിങ്ങൾ. കടം ചോദിക്കുന്നവരല്ല നിങ്ങൾ. ಮತ್ತೆ ಮತ್ತೆ ಇತರ ವ್ಯಕ್ತಿಗಳಿಗೆ ನೀವು ಕರೆಯನ್ನ ಮಾಡಿ ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳುವಂತ ವ್ಯಕ್ತಿಗಳ ಹಾಗೆ ಜೀವಿಸುವವರಲ್ಲ ನೀವು. ഞങ്ങൾ പ്രവചിച്ചു പറയുന്നു, നിങ്ങളുടെ ജീവിത നിലവാരത്തെ യേശു മാറ്റാൻ പോകുക. ನಾವು ಪ್ರವಾದಿಸಿ ನಿಮಗೆ ಹೇಳುತ್ತಿದ್ದೇವೆ, ನಿಮ್ಮ ಜೀವಿತ ಶೈಲಿಯನ್ನ ಯೇಸು ಬದಲಾವಣೆ ಮಾಡಲಿಕ್ಕೆ ಹೋಗುತ್ತಿದ್ದಾರೆ. ഈ സമയം നിങ്ങൾ ചിന്തിക്കും, എന്റെ സഹായം എവിടെ നിന്ന് വരുമെന്ന്. ಈ ಒಂದು ಸಮಯದಲ್ಲಿ ನೀವು ಆಲೋಚನೆ ಮಾಡುತ್ತೀರಾ, ನನ್ನ ಸಹಾಯವು ಎಲ್ಲಿಂದ ಬರುತ್ತೆ ಎಂಬುದಾಗಿ. ഞങ്ങൾ പ്രവചനാത്മാവിൽ അത് ഡിക്ലെയർ ചെയ്യുന്നു, നിന്റെ സഹായം ആകാശത്തെയും ഭൂമിയെയും ഉണ്ടാക്കിയ യഹോവയെങ്കിൽ നിന്ന് വരാൻ പോകുക. ನಾವು ವಾಕ್ಯದಲ್ಲಿ ಅದನ್ನ ನಿಮ್ಮ ಮೇಲೆ ಅದನ್ನ ತೀರ್ಮಾನ ಮಾಡಿ ಅದನ್ನ ವಾಕ್ಯವನ್ನ ಪ್ರಕಟಿಸುತ್ತೇವೆ. ನಿಮ್ಮ ಸಹಾಯವು ಪರಲೋಕವನ್ನ ಭೂಲೋಕವನ್ನ ಉಂಟು ಮಾಡಿದಂತ ದೇವರಿಂದ ನಿಮ್ಮ ಸಹಾಯವು ಒದಗಿ ಬರುತ್ತದೆ. ഓ വിശ്വസിക്കുന്നവർ അതിനെ സ്വീകരിച്ച്, എന്റെ സ്വർഗീയ പിതാവ് സമ്പന്നനാണെന്ന് ഉറപ്പുള്ളവർ അതിനെ സ്വീകരിച്ചു തുടങ്ങിയാട്ടെ. ನಂಬುವವರು ಅದನ್ನ ಸ್ವೀಕಾರ ಮಾಡಿ, ನನ್ನ ಪರಲೋಕದ ತಂದೆಯಾದ ದೇವರು ಸಕಲ ಸರ್ವ ಸಂಪನ್ನನು, ಆತನಿಂದ ನನಗೆ ಸರ್ವವು ಒದಗಿ ಬರುತ್ತೆ ಎಂಬುದಾಗಿ ಹೇಳಿ ಆ ವಾಕ್ಯವನ್ನ ನಂಬಿ ಸ್ವೀಕಾರ ಮಾಡಿ. ഇന്ന് ഈ സമയം മെസ്സേജ് കേൾക്കുമ്പോൾ നിങ്ങൾ ഒരു തീരുമാനമെടുത്താട്ടെ, മനുഷ്യനിൽ ഞാൻ ഇനി ആശ്രയിക്കത്തില്ല, എന്റെ സ്വർഗീയ പിതാവിൽ ഞാൻ ആശ്രയിക്കാൻ പോകുക. ಇವತ್ತು ಈ ವಾಕ್ಯವನ್ನ ಕೇಳುವಾಗಲೇ ನೀವು ಮನಸ್ಸಿನಲ್ಲಿ ಒಂದು ಹೃದಯದಲ್ಲಿ ನೀವು ತೀರ್ಮಾನ ಮಾಡಿಕೊಳ್ಳಿ, ನಾನು ಇನ್ನ ಮೇಲೆ ಮನುಷ್ಯರಲ್ಲಿ ಭರವಸೆ ಇಡೋದಿಲ್ಲ, ಮನುಷ್ಯರನ್ನ ನಂಬೋದಿಲ್ಲ, ನನ್ನ ಪರಲೋಕದ ತಂದೆಯಲ್ಲಿ ನಾನು ಭರವಸೆ ಇಡ್ತೇನೆ, ನನ್ನ ತಂದೆಯನ್ನೇ ನಾನು ನಂಬುತ್ತೇನೆ ಎಂಬುದಾಗಿ. ദൈവമക്കളെ, ഞങ്ങൾ നിങ്ങളെ നോക്കി പ്രവചിക്കുക, നിങ്ങളുടെ സഹായം നിങ്ങളുടെ സ്വർഗീയ പിതാവായ ആകാശത്തെയും ഭൂമിയും ഉണ്ടാക്കിയ യഹോവയെങ്കിൽ നിന്ന് വരാൻ പോകുക. ದೇವರ ಮಕ್ಕಳೇ, ನಾವು ನಿಮ್ಮನ್ನು ನೋಡಿ ಪ್ರವಾದಿಸುತ್ತೇವೆ, ನಿಮ್ಮ ಸಹಾಯವು ಪರಲೋಕವನ್ನ ಭೂಲೋಕವನ್ನ ಉಂಟು ಮಾಡಿದಂತ ತಂದೆಯಾದ ದೇವರಿಂದ ನಿಮ್ಮ ಸಹಾಯ ಒದಗಿ ಬರುತ್ತೆ ಎಂಬುದಾಗಿ. അത് വിശ്വസിക്കുന്നവർ അതിനെ സ്വീകരിച്ചു തുടങ്ങിയാട്ടെ. ഇന്നു മുതൽ നിങ്ങളുടെ ജീവിത നിലവാരങ്ങൾ മാറാൻ പോകുക. ಅದನ್ನ ನಂಬುವವರು ಅದನ್ನ ಸ್ವೀಕಾರ ಮಾಡಿ, ಈ ದಿನದಿಂದ ನಿಮ್ಮ ಜೀವಿತದ ಸಕಲ ವ್ಯತ್ಯಾಸಕರವಾದಂತ ವಿಷಯಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ഞങ്ങളിത് പറയുമ്പോൾ ആനന്ദ് എന്ന പേരുള്ള ഒരു വ്യക്തിയുടെ കുടുംബത്തെ കർത്താവ് തൊടാൻ പോകുക. ನಾವು ಈ ವಾಕ್ಯವನ್ನು ಹೇಳುತ್ತಿರುವಾಗಲೇ ಆನಂದ್ ಎಂಬುದಾಗಿ ಹೆಸರಿರುವಂತ ವ್ಯಕ್ತಿಯ ಕುಟುಂಬವನ್ನ ದೇವರು ಮುಟ್ಟುತ್ತಿದ್ದಾರೆ. നിങ്ങളുടെ ജീവിതത്തിനകത്ത് നിന്ന് സാമ്പത്തിക പ്രതിസന്ധികൾ മാറാൻ പോകുക. ನಿಮ್ಮ ಜೀವಿತದಲ್ಲಿರುವಂತ ಹಣಕಾಸಿನ ತೊಂದರೆಗಳ ಎಲ್ಲ ಕೂಡ ನೀಗಿ ಹೋಗುತ್ತಾ ಇದೆ. നിങ്ങളുടെ ജീവിതത്തിന്റെ അവസ്ഥകളെ കർത്താവ് മാറ്റാൻ പോകുക. ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನ ಕರ್ತನು ಬದಲಾವಣೆ ಮಾಡಲಿಕ್ಕೆ ಹೋಗುತ್ತಿದ್ದಾನೆ. ഗൗതം എന്ന പേരുള്ള ഒരു വ്യക്തിയെ കർത്താവ് വിടുവിക്കുന്നത് കാണുന്നു. ಗೌತಮ್ ಎಂಬುದಾದ ವ್ಯಕ್ತಿಯನ್ನ ಕರ್ತನು ಬಿಡುಗಡೆ ಮಾಡುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. വിടുതലിന്റെ ആരംഭം നിങ്ങളുടെ ജീവിതത്തിനകത്ത് വെളിപ്പെടാൻ പോകുക. ಬಿಡುಗಡೆಯ ಪ್ರಾರಂಭವು ನಿಮ್ಮ ಜೀವಿತದಲ್ಲಿ ಪ್ರಕಟವಾಗಲಿಕ್ಕೆ ಹೋಗುತ್ತಾ ಇದೆ. KR എന്ന ഇനിഷ്യലുള്ള ഒരു വ്യക്തിയുടെ ജീവിതത്തിനകത്ത് അത്ഭുത പ്രവർത്തികൾ നടക്കുന്നു. KR ಎಂಬುದಾಗಿ ಇನಿಷಿಯಲ್
ನಿರೀಕ್ಷೆಯಲ್ಲಿರುವಂತ ವ್ಯಕ್ತಿಯ ಜೀವಿತದಲ್ಲಿ ಅದ್ಭುತಗಳು ಪ್ರಕಟವಾಗುತ್ತಾ ಇದೆ. യേശുവിന്റെ പ്രവൃത്തി ഇതിനകത്ത് ഓരോ കുടുംബങ്ങളിലും ഇപ്പോൾ ആരംഭിച്ചു തുടങ്ങി. ಯೇಸುವಿನ ಕ್ರಿಯೆಗಳು, ಯೇಸುವಿನ ಕಾರ್ಯಗಳು ಈ ವಾಕ್ಯವನ್ನು ಕೇಳುವಂತ ಎಲ್ಲಾ ಕುಟುಂಬಗಳಲ್ಲಿ ಪ್ರಾರಂಭವಾಗುತ್ತಿದೆ. ജീവിതത്തിന്റെ അവസ്ഥകളെ യേശു എടുത്തു മാറ്റാൻ പോകുകയാണ്. ಜೀವಿತದ ಎಲ್ಲ ಅವಸ್ಥೆಗಳನ್ನ ಯೇಸು ಬದಲಾವಣೆ ಮಾಡಲಿಕ್ಕೆ ಹೋಗುತ್ತಿದ್ದಾರೆ. ഇത് കേൾക്കുമ്പോൾ തന്നെ യേശുവേ എന്ന് വിളിച്ചു തുടങ്ങിയാണ്. ಈ ವಾಕ್ಯವನ್ನ ಕೇಳುವಾಗಲೇ ಯೇಸುವೇ ಎಂಬುದಾಗಿ ಕೂಗಿರಿ. യേശു എന്റെ കർത്താവാണെന്ന് വിളിച്ചു പറഞ്ഞു. ಯೇಸು ನನ್ನ ಕರ್ತನು ಎಂಬುದಾಗಿ ಕೂಗಿ ಹೇಳಿ. നിങ്ങളുടെ ജീവിതത്തിനകത്ത് വലിയ അത്ഭുതങ്ങളും പ്രവർത്തികളും ഇപ്പോൾ കർത്താവ് ചെയ്തു തുടങ്ങി. ನಿಮ್ಮ ಜೀವಿತದಲ್ಲಿ ಈಗಲೇ ಯೇಸು ಅದ್ಭುತಗಳನ್ನ ಒಂದು ಅದ್ಭುತವಾದ ಕಾರ್ಯಗಳನ್ನು ಯೇಸು ಪ್ರಾರಂಭ ಮಾಡುತ್ತಿದ್ದಾರೆ. അപ്പോൾ നിങ്ങൾ പ്രാർത്ഥിച്ചു തുടങ്ങിയാട്ടെ. ഞാൻ ഇനി ഭിക്ഷ കൊടുക്കുമ്പോൾ, ഞാൻ നന്മ ചെയ്യുമ്പോൾ, മറ്റുള്ളവരെ സഹായിക്കുമ്പോൾ അത് പരസ്യമായി ചെയ്യാതെ രഹസ്യമായി ചെയ്യുവാനുള്ള ഒരു കൃപ എൻ്റെ മേൽ എൻ്റെ പിതാവ് പകരണമേ. ಈ ವಾಕ್ಯವನ್ನು ಕೇಳುತ್ತಿರುವಾಗ ನೀವು ಹೃದಯದಲ್ಲಿ ಪ್ರಾರ್ಥನೆ ಮಾಡಿ ಯೇಸುವಿನ ಬಳಿಯಲ್ಲಿ ಇನ್ನು ಮೇಲೆ ನಾನು ಇತರರಿಗೆ ದಾನ ಧರ್ಮ ಮಾಡುವಾಗ, ಇತರಿಗೆ ಸಹಾಯ ಮಾಡುವಾಗ ಯಾರಿಗೂ ತಿಳಿಯದ ಹಾಗೆ ರಹಸ್ಯವಾಗಿ ನಾನು ಸಹಾಯವನ್ನ ಮಾಡಲಿಕ್ಕೆ ನನಗೆ ವಿಶೇಷವಾದ ಕೃಪೆಯನ್ನ ಯೇಸುವೇ ನೀನು ಕೊಡು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. വചനം പറഞ്ഞു, രഹസ്യത്തിൽ കാണുന്ന നിങ്ങളുടെ പിതാവ് നിങ്ങൾക്ക് പ്രതിഫലം തരും. ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ನಿಮ್ಮ ತಂದೆಯು ನಿಮಗೆ ಪ್ರತಿಫಲವನ್ನು ಕೊಡುತ್ತಾನೆ. അപ്പോൾ നിങ്ങൾക്ക് എന്താ വേണ്ടേ? മനുഷ്യരിൽ നിന്ന് ലഭിക്കുന്ന മാനം ലഭിക്കണമോ, അത് വേണമോ, അതോ രഹസ്യത്തിൽ കാണുന്ന നിങ്ങളുടെ പിതാവിൽ നിന്നുള്ള പ്രതിഫലം നിങ്ങൾക്ക് വേണം? ನಿಮಗೆ ಮನುಷ್ಯರಿಂದ ಒಂದು ಮೆಚ್ಚುಗೆ ಬೇಕಾ, ಮನುಷ್ಯರನ್ನ ಮೆಚ್ಚಿಸುವಂತ ಕಾರ್ಯ ಬೇಕಾ, ಅಥವಾ ಅಂತರಂಗದಲ್ಲಿ ರಹಸ್ಯದಲ್ಲಿ ನಡೆಯುವಂತದನ್ನ ನೋಡುವಂತ ತಂದೆಯಿಂದ ಬರುವಂತ ಫಲವು ನಿಮಗೆ ಬೇಕಾಗಿದೆಯಾ? യേശു പറഞ്ഞത് നിങ്ങൾ വായ്പ വാങ്ങുമ്പോൾ രഹസ്യത്തിൽ വാങ്ങണമെന്നല്ല, ഭിക്ഷ കൊടുക്കുമ്പോൾ രഹസ്യത്തിൽ കൊടുക്കണമെന്ന. ಯೇಸು ಹೇಳಿರುವಂತದ್ದು ನೀವು ಸಾಲ ತೆಗೆದುಕೊಳ್ಳುವಾಗ ರಹಸ್ಯವಾಗಿ ತೆಗೆದುಕೊಳ್ಳಬೇಕು ಎಂಬುದಾಗಿ ಅಲ್ಲ, ನೀವು ದಾನ ಧರ್ಮ ಸಹಾಯವನ್ನ ಇತರರಿಗೆ ಕೊಡುವಾಗ ನೀವು ರಹಸ್ಯವಾಗಿ ಮಾಡಬೇಕೆಂಬುದಾಗಿ ಯೇಸು ಹೇಳಿದ್ದು. യേശു ഇവിടെ വാങ്ങുന്ന കാര്യമല്ല പറയുന്നത്, കൊടുക്കുന്ന കാര്യമാണ് പറയുന്നത്. ಯೇಸು ಇಲ್ಲಿ ತೆಗೆದುಕೊಳ್ಳುವಂತ ಕಾರ್ಯವನ್ನ ಹೇಳುತ್ತಾ ಇಲ್ಲ, ಆದ್ರೆ ಕೊಡುವಂತ ವಿಷಯದಲ್ಲಿ ಯೇಸು ಮಾತನಾಡುತ್ತಿದ್ದಾರೆ. ഓ, നിങ്ങളെ യേശു വിളിച്ചിരിക്കുന്നത് വായ്പ വാങ്ങാനല്ല, നന്മ ചെയ്യുവാനാ. ಯೇಸು ನಿಮ್ಮನ್ನ ಕರೆದಿರುವಂತದ್ದು ಸಾಲ ತೆಗೆದುಕೊಳ್ಳಬೇಕು ಎಂಬುದಾಗಿ ಅಲ್ಲ, ಇತರರಿಗೆ ಸಹಾಯ ಮಾಡುವುದಕ್ಕಾಗಿ ಯೇಸು ಕಾರಿಸಿಕೊಂಡಿದ್ದಾರೆ. ഇന്ന് വിശ്വസിക്കുന്നവർ കരം ഉയർത്തി പറഞ്ഞാട്ടെ, എന്റെ യേശു എന്നെ വിളിച്ചിരിക്കുന്നത് വായ്പ വാങ്ങാനല്ല, കടം വാങ്ങാനായിട്ടല്ല, മറ്റുള്ളവരെ അനുഗ്രഹിക്കുന്ന രീതിയിൽ നന്മ ചെയ്യുവാനായിട്ട് എന്റെ യേശു എന്നെ വിളിച്ചിരിക്കുന്നത്. ಈ ವಾಕ್ಯವನ್ನು ನಂಬುವವರು ಕೈಯನ್ನ ಮೇಲೆತ್ತಿ ಆಮೇಲೆ ಎಂಬುದಾಗಿ ಹೇಳಿ ಸ್ವೀಕಾರ ಮಾಡಿ, ಯೇಸು ನನ್ನನ್ನು ಕರೆದಿರುವಂತದ್ದು ನಾನು ಸಾಲ ತೆಗೆದುಕೊಳ್ಳಬೇಕು ಎಂಬುದಾಗಿ ಅಲ್ಲ, ಇತರರಿಗೆ ಸಾಲ ಕೊಡುವುದಕ್ಕೂ, ಇತರರಿಗೆ ಸಹಾಯ ಮಾಡುವುದಕ್ಕೂ, ಇತರರನ್ನ ಆಶೀರ್ವದಿಸುವುದಕ್ಕೂ ಯೇಸು ನನ್ನನ್ನು ಕರೆದಿದ್ದಾರೆ ಎಂಬುದಾಗಿ. ഓ, ഇന്ന് അങ്ങനെ വിശ്വസിക്കുന്നവർ കരമുയർത്തി പറഞ്ഞ് എന്റെ മേലൊരു വിളി കിടപ്പുണ്ട്. ಸೊ ಇವತ್ತು ಆ ವಾಕ್ಯವನ್ನು ನಂಬುವವರೆಲ್ಲ ಕೈಯನ್ನ ಮೇಲೆತ್ತಿ ಆ ವಾಕ್ಯವನ್ನು ಸ್ವೀಕಾರ ಮಾಡಿ ನೀವು ಈ ರೀತಿಯಾಗಿ ಹೇಳಿ, ಯೇಸು ನನ್ನನ್ನು ಕರೆದಿರುವಂತ ಒಂದು ಸಮಯದಲ್ಲಿ ನನ್ನ ಮೇಲೆ ಒಂದು ಕರೆಯುವಿಕೆ ಇದೆ ಎಂಬುದಾಗಿ. യേശു എന്നെ വിളിച്ചിട്ടുണ്ട്. ಯೇಸು ನನ್ನನ್ನು ಕರೆದಿದ್ದಾನೆ. ഒരു ഹയർ കോളിംഗ് എന്റെ മേൽ കിടപ്പുണ്ട്. ಒಂದು ಉನ್ನತವಾದಂತ ಕರೆಯುವಿಕೆ ನನ್ನ ಮೇಲೆ ಇದೆ. ഞങ്ങളെ കേൾക്കുന്നവരാരിലും യേശുവിന്റെ വിളി ഇല്ലാത്ത ആരുമില്ല. ನಮ್ಮ ಶಬ್ದವನ್ನ ಕೇಳುವಂತ, ನಮ್ಮ ವಾಕ್ಯವನ್ನ ಕೇಳುವಂತ ಯಾರು ಕೂಡ ಯೇಸು ಕರೆಯದೆ ಇರುವವರು ಇಲ್ಲಿ ಯಾರು ಕೂಡ ಇಲ್ಲ. ഒരു ഹയർ കോളിംഗ് ആ ദൈവമക്കളെ നിങ്ങളുടെ മേൽ കിടക്കുന്നത്. ಒಂದು ಉನ್ನತವಾದ ಕರೆಯುವಿಕೆ ದೇವರ ಮಕ್ಕಳೇ ನಿಮ್ಮ ಮೇಲೆ ಇದೆ. ദൈവരാജ്യത്തിന് വേണ്ടി യേശു നിങ്ങളെ വിളിച്ചിരിക്കുക. ದೇವರ ರಾಜ್ಯಕ್ಕಾಗಿ ಯೇಸು ನಿಮ್ಮನ್ನ ಕರೆದಿದ್ದಾರೆ. ആ വിളി കടം വാങ്ങാനായിട്ടുള്ള വിളിയല്ല, വായ്പ വാങ്ങാനായിട്ടുള്ള വിളിയല്ല, മറിച്ച് രഹസ്യത്തിൽ മറ്റുള്ളവരെ അനുഗ്രഹിക്കാനായിട്ടുള്ള വിളിയാണ്. ಆ ಒಂದು ಕರೆಯುವಿಕೆ ಈ ಜನಗಳ ಮುಂದೆ ಸಾಲವನ್ನ ತೆಗೆದುಕೊಳ್ಳುವುದಕ್ಕೂ, ಬೇರೆಯವರ ಕಡೆಯಿಂದ ಒಂದು ಸಹಾಯವನ್ನ ಪಡೆಯುವುದಕ್ಕೂ ಅಲ್ಲ, ರಹಸ್ಯವಾಗಿ ಯಾರಿಗೂ ತಿಳಿಯದ ಹಾಗೆ ಇತರರಿಗೆ ಸಾಲ ಕೊಡುವುದಕ್ಕೂ, ಇತರರಿಗೆ ಸಹಾಯ ಮಾಡಲಿಕ್ಕೂ ಯೇಸು ನಿಮ್ಮನ್ನ ಕರೆದಿದ್ದಾರೆ. അപ്പൊ നിങ്ങളുടെ ജീവിതം, നിങ്ങളുടെ വിളി തീരുമാനിക്കേണ്ടത് നിങ്ങളാണ്. ಆ ರೀತಿಯಾಗಿ ನಿಮ್ಮ ಜೀವಿತವನ್ನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ ತೀರ್ಮಾನಿಸುವವರು ನೀವೇ ಆಗಿದ್ದೀರಾ. ഞാൻ വായ്പ മേടിച്ച് ജീവിക്കണമോ, അതോ മറ്റുള്ളവർക്ക് അനുഗ്രഹമായി നന്മ ചെയ്ത് ജീവിക്കണമോ എന്ന തീരുമാനം എടുക്കേണ്ടത് നിങ്ങളാണ്. ಆ ರೀತಿಯಾಗಿ ನಿನ್ನ ಮೇಲೆ ಸಾಲವನ್ನ ತೆಗೆದುಕೊಂಡು, ಸಾಲಗಳ ಮೇಲೆ ಸಾಲಗಳನ್ನು ತೆಗೆದುಕೊಂಡು ಜೀವನ ಮಾಡಬೇಕು, ಅಥವಾ ಇತರರಿಗೆ ಸಾಲ ಕೊಡುವ ರೀತಿಯಲ್ಲಿ ಇತರರಿಗೆ ಸಹಾಯವಾಗಿ ಜೀವನ ಮಾಡಬೇಕು ಎಂಬುದಾದ ತೀರ್ಮಾನ ನೀವೇ ತೆಗೆದುಕೊಳ್ಳಬೇಕಾಗಿದೆ. നിങ്ങളെ വിളിച്ച ദൈവം നിങ്ങളുടെ തീരുമാനത്തിനനുസരിച്ച് നിങ്ങളെ നടത്താൻ ശക്തി
ಶಕ್തനാണ്. ನಿಮ್ಮನ್ನ ಕರೆದಿರುವಂತ ದೇವರು ನಿಮ್ಮ ತೀರ್ಮಾನಗಳನ್ನ ಅನುಸರಿಸಿ ನಿಮ್ಮನ್ನ ಆಶೀರ್ವಾದ ಮಾಡಲಿಕ್ಕೆ, ನಿಮ್ಮನ್ನ ಬಲಪಡಿಸಲಿಕ್ಕೆ ಆತನು ശക്തವಂತನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ. നിങ്ങളുടെ വിശ്വാസത്തിനനുസരിച്ച് നിങ്ങളെ നടത്താൻ നിങ്ങളെ വിളിച്ചിരിക്കുന്ന യേശു ശക്തനാണ്. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮನ್ನ ಕರೆದಿರುವಂತ ಯೇಸು ಆ ರೀತಿಯಾಗಿ ನಡೆಸಲಿಕ್ಕೆ ಆತನು ಶಕ್ತಿವಂತನಾಗಿದ್ದಾನೆ. നിങ്ങൾ ചോദിക്കും, ബ്രദറെ എനിക്ക് കൊടുക്കുവാൻ എൻ്റെ കയ്യിൽ ഒന്നുമില്ല, എൻ്റെ കരത്തിൽ കൊടുക്കുവാൻ ഒന്നുമില്ല, പിന്നെ ഞാൻ എങ്ങനെ മറ്റൊരാൾക്ക് നന്മ ചെയ്യും? ನೀವು ನನ್ನ ಬಳಿಯಲ್ಲಿ ಈ ರೀತಿಯಾಗಿ ಕೇಳಬಹುದು, ಸಹೋದರನೇ ಇತರರಿಗೆ ಸಹಾಯ ಕೊಡ್ಲಿಕ್ಕೆ ನನ್ನ ಬಳಿಯಲ್ಲಿ ಏನು ಇಲ್ಲ, ನನ್ನ ಹತ್ರ ಹಣ ಇಲ್ಲ. ಆ ರೀತಿಯಾಗಿರುವುದಾದ್ರೆ ಯಾವ ರೀತಿಯಲ್ಲಿ ಇತರರಿಗೆ ನಾನು ಸಹಾಯ ಮಾಡಲಿಕ್ಕೆ ಸಾಧ್ಯ? അനേകർ ദൈവരാജ്യത്തിൽ ചർച്ചിൽ വന്ന് കാണിക്കയിടുമ്പോൾ യേശു അവിടെ പറയുക, അവിടെ ഒരു സ്ത്രീയുടെ അവളുടെ സമ്പാദ്യത്തിലുള്ളത് അത് മുഴുവൻ അവൾ ദൈവരാജ്യത്തിൽ ആ സഭയിൽ ഇട്ടത് യേശു എടുത്തു പറയുകയാണ്. ಯೇಸು ಒಂದು ಸಮಯದಲ್ಲಿ ಯೇಸು ಹೇಳುತ್ತಿದ್ದಾರೆ, ಅನೇಕ ಶ್ರೀಮಂತರು ಹಣವುಳ್ಳವರು ಬಂದು ಎಲ್ಲರೂ ಬಂದು ಕಾಣಿಕೆಯನ್ನ ಹಾಕುವಾಗ ಅಲ್ಲಿದ್ದಂತ ಒಂದು ಸ್ತ್ರೀ, ಒಂದು ಸಹೋದರಿ ಅವಳ ದುಡಿಮೆಯನ್ನೆಲ್ಲ ತೆಗೆದುಕೊಂಡ್ಬಂದು ಕಾಣಿಕೆಯಲ್ಲಿ ಹಾಕುವುದನ್ನ ಅಲ್ಲಿ ಯೇಸು ಕಂಡು ಅದರ ಬಗ್ಗೆ ಹೇಳುತ್ತಿದ್ದಾರೆ. യേശു അവിടെ ശ്രദ്ധിച്ചത് അവളുടെ കരത്തിലുള്ള അല്പം, അവളുടെ കരത്തിലുള്ള അല്പം മുഴുവൻ അവൾ ദൈവരാജ്യത്തിന് വേണ്ടി കൊടുക്കുന്നു. ಯೇಸು ಅಲ್ಲಿ ಗಮನಿಸ್ತಾ ಇರುವಂತದ್ದು, ಆ ಸ್ತ್ರೀ ಬಂದು ಹಾಕುವಾಗ ಅವಳಿಗಿದ್ದಂತ ಅಲ್ಪವು ಪರಿಪೂರ್ಣವಾಗಿ ಅದು ದೇವರ ರಾಜ್ಯಕ್ಕಾಗಿ ಕೊಡುವುದನ್ನ ಯೇಸು ಗಮನಿಸ್ತಾ ಇದ್ದಾರೆ. ഏലിയാവ് സാറാഫത്തിൽ ചെന്നപ്പോൾ അവിടെ അല്പം മാവും അവസാനത്തെ എണ്ണയുമുള്ള വിധവയുടെ അടുത്ത് ചെന്നിട്ട് എലിയ പറയാ, അതുകൊണ്ട് ആദ്യം അപ്പമുണ്ടാക്കി എനിക്ക് കൊണ്ട തരിക. ಅಲ್ಲಿ ಎಲಿಯನು ಸಾರಾಪಥದಲ್ಲಿರುವಂತ ವಿಧೆಯ ಮನೆಯಲ್ಲಿ ಹೋಗುವಾಗ ಅವಳ ಬಳಿಯಲ್ಲಿ ಇದ್ದದ್ದು ಅಂತಿಮವಾದಂತ ಇಡೀ ಸ್ವಲ್ಪ ಮಾತ್ರ ಎಣ್ಣೆ ಮಗ್ಗಿಲಿನಲ್ಲಿ ಇತ್ತು. ಅದರಿಂದ ನೀನು ಮೊದಲು ರೊಟ್ಟಿಯನ್ನು ಮಾಡುವಾಗ ನನಗೆ ಒಂದು ಚಿಕ್ಕದಾದ ರೊಟ್ಟಿಯನ್ನು ತೆಗೆದುಕೊಂಡು ಬಂದು ಕೊಡು ಎಂಬುದಾಗಿ ಎಲಿಯನು ಹೇಳಿದನು. ദേശം മുഴുവൻ ഭയങ്കര ദാരിദ്ര്യം നിറഞ്ഞു നിൽക്കുന്ന സമയമാണ്. ದೇಶ ಪರಿಪೂರ್ಣವಾಗಿ ಭಯಂಕರವಾದ ಕ್ಷಾಮದಿಂದ ತುಂಬಿರುವಂತ ಒಂದು ಸಮಯ. അവസാനത്തെ അപ്പവും എണ്ണയും കൊണ്ട് അവർ ഭക്ഷിച്ച് മരിക്കാൻ തീരുമാനമെടുത്തിരിക്കുന്ന സമയം. ಅಂತಿಮವಾದ ಒಂದು ಹಿಟ್ಟು ಮತ್ತೆ ಎಣ್ಣೆಯಿಂದ ಒಂದು ರೊಟ್ಟಿಯನ್ನು ಮಾಡಿಕೊಂಡು ತಿಂದ ನಂತರ ಸಾಯುವುದಕ್ಕಾಗಿ ಸಿದ್ಧವಾಗಿದ್ದಂತ ಒಂದು ಕುಟುಂಬ. എന്നാൽ പ്രവാചകന്റെ ശബ്ദം കേട്ട് ആ സ്ത്രീ അനുസരിച്ച് ആ പ്രവാചകന് വേണ്ടി അവൾ അത് ചെയ്തപ്പോൾ അവളുടെ കലത്തിലെ മാവും ഭരണിയിലെ എണ്ണ കുറയാതെ അത് വർദ്ധിക്കുവാൻ തുടങ്ങി. ಆ ಪ್ರವಾದಿಯ ಶಬ್ದವನ್ನ ಕೇಳಿದಂತ ಸ್ತ್ರೀ ಮೊದಲು ಆ ಪ್ರವಾದಿಯ ಶಬ್ದಕ್ಕನುಸಾರವಾಗಿ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಮಾಡಿ ಅವನಿಗೆ ಕೊಟ್ಟ ನಂತರ ಆ ಸ್ತ್ರೀಯ ವಿಧವೆಯ ಮನೆಯಲ್ಲಿದ್ದಂತ ಆ ಒಂದು ಮಡಿಕೆಯಲ್ಲಿದ್ದಂತ ಹಿಟ್ಟು, ಆ ಮೊಗೆಯಲ್ಲಿದ್ದಂತ ಎಣ್ಣೆ ಅದು ಅಧಿಕವಾಗಿ ವರ್ಧಿಸುತ್ತಾ ಬಂತು. അത് മനുഷ്യന്റെ പ്രീതിയാൽ അവൾ ചെയ്തതല്ല, അതുകൊണ്ട് സ്വർഗത്തിലെ പിതാവിന്റെ പ്രതിഫലം അവൾക്ക് ലഭിക്കുവാൻ തുടങ്ങി. ಅದು ಮನುಷ್ಯರ ಪ್ರೀತಿಯನ್ನ ಸಂಭಾವಿಸಲಿಕ್ಕೆ, ಮನುಷ್ಯರ ಪ್ರೀತಿಯನ್ನು ಹೊಂದಲಿಕ್ಕೆ ಅವಳು ಅದನ್ನ ಮಾಡಿದ್ದಲ್ಲ, ಆದರೆ ಅದರ ಮೇಲೆ ಪರಲೋಕದ ತಂದೆಯಾದ ಪ್ರತಿಫಲವು ಬರಲಿಕ್ಕೆ ಅಲ್ಲಿ ಪ್ರಾರಂಭವಾಯಿತು. നമ്മൾ ഒരുമിച്ച് പ്രാർത്ഥിക്കാൻ പോവാം. ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುತ್ತಿದ್ದೇವೆ. നിങ്ങളുടെ പ്രാർത്ഥനാ വിഷയങ്ങൾ ഏതൊക്കെയാണോ ഇപ്പോൾ നിങ്ങൾ അത് ഓർത്ത് പ്രാർത്ഥിച്ചു. ನಿಮ್ಮ ಪ್ರಾರ್ಥನಾ ವಿಷಯಗಳು ಯಾವುದೇ ಇದ್ರೂ ಕೂಡ ಅದನ್ನು ನೆನಪಿಸಿಕೊಂಡು ನೀವು ಪ್ರಾರ್ಥನೆ ಮಾಡಿ. നിങ്ങൾ രോഗികളാണോ, നിങ്ങളുടെ രോഗമുള്ള ഭാഗത്ത് കൈവച്ചപ്പോൾ പ്രാർത്ഥിച്ചാട്ടെ. ನೀವು ರೋಗಿಗಳಾಗಿರುವುದಾದ್ರೆ ರೋಗವಿರುವಂತಹ ಅಂಗಗಳ ಮೇಲೆ ಕೈ ನಿಟ್ಟುಕೊಂಡು ಪ್ರಾರ್ಥನೆ ಮಾಡಿ. യേശു നിങ്ങളെ ഇപ്പോൾ സൗഖ്യമാക്കാൻ പോകുന്നു. ಯೇಸು ಈಗ ನಿಮ್ಮನ್ನ ಸ್ವಸ್ಥತೆ ಮಾಡಲಿಕ್ಕೆ ಹೋಗುತ್ತಿದ್ದಾರೆ. നിങ്ങളുടെ പ്രാർത്ഥനാ വിഷയം എഴുതിയ ഡയറി ഉണ്ടോ, അതിന്മേൽ കൈവച്ച് പ്രാർത്ഥിച്ചു, അതിന്മേലെല്ലാം അത്ഭുതങ്ങൾ നടക്കാൻ പോകുന്നു. ನೀವು ಪ್ರಾರ್ಥನಾ ವಿಷಯಗಳನ್ನು ಬರೆದಿಟ್ಟಿರುವಂತ ಡೈರಿ ಆಗಿರುವುದಾದ್ರೆ ಆ ಡೈರಿಯ ಮೇಲೆ, ಪುಸ್ತಕದ ಮೇಲೆ ಕೈನಿಟ್ಟು ಪ್ರಾರ್ಥನೆ ಮಾಡಿ. ಎಲ್ಲ ವಿಷಯಗಳ ಮೇಲೆ ಯೇಸು ಬಿಡುಗಡೆ ಕೊಡಲಿಕ್ಕೆ ಹೋಗುತ್ತಿದ್ದಾರೆ. കുടുംബത്തിൽ നിങ്ങൾ ഒരുമിച്ചിരിക്കുന്നവരാണെങ്കിൽ നിങ്ങൾ ഒന്ന് കരം കോർത്തു പിടിച്ചും പ്രാർത്ഥിച്ചാട്ടെ. ಕುಟುಂಬದ ಒಳಗಡೆ ನೀವು ಒಟ್ಟಾಗಿ ಕುಳಿತುಕೊಂಡು ವಾಕ್ಯವನ್ನ ಕೇಳುತ್ತಿರುವುದಾದ್ರೆ ನೀವು ಒಬ್ಬರಿಗೊಬ್ಬರು ಕೈಯನ್ನು ಹಿಡಿದುಕೊಂಡು ನೀವು ಪ್ರಾರ್ಥನೆ ಮಾಡಿ. ഭവനത്തിൽ യേശു അത്ഭുതം ചെയ്യാൻ ನಿಮ್ಮ പോകുന്നു. ಕುಟುಂಬದ ಒಳಗಡೆ ಯೇಸು ಅದ್ಭುತವನ್ನ ಮಾಡಲಿಕ್ಕೆ ಹೋಗುತ್ತಿದ್ದಾನೆ. പിതാവേ, ഞങ്ങൾ പ്രാർത്ഥിക്കുമ്പോൾ അങ്ങയുടെ സാന്നിധ്യം ഈ ജനങ്ങളുടെ മേൽ ഇറങ്ങി വരട്ടെ. ಪರಲೋಕದ ತಂದೆಯಾದ ದೇವರೇ, ನಾವು ಪ್ರಾರ್ಥನೆ ಮಾಡುವಾಗಲೇ ನಿನ್ನ ಪ್ರಸನ್ನತೆ ಇವರ ವ್ಯಕ್ತಿಗಳ ಮೇಲೆ ಇಳಿದು ಬರಲಿ. യേശുവിന്റെ സാന്നിധ്യം ഇവരുടെ മേൽ ഇറങ്ങി വരട്ടെ. ಯೇಸುವಿನ ಪ್ರಸನ್ನತೆಯು ಸಾನ್ನಿಧ್ಯವು ಇವರ ಮೇಲೆ ಇಳಿದು ಬರಲಿ. കർത്താവേ, ഇവർ വിളിക്കപ്പെട്ട തലമുറയാണല്ലോ. ಕರ್ತನೆ, ಇವರು ಕರೆಯಲ್ಪಟ್ಟಂತ ಜನಾಂಗವಾಗಿದ್ದಾರಲ್ವಾ? കടം വാങ്ങാൻ വിളിക്കപ്പെട്ടവരല്ല, ಸಾಲವನ್ನ ತೆಗೆದುಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ, മറ്റുള്ളവർക്ക് അനുഗ്രഹമായിരിക്കാൻ വിളിക്കപ്പെട്ടവരാ, ಇತರರಿಗೆ ಆಶೀರ್ವಾದವನ್ನ ಮಾಡ್ಲಿಕ್ಕಾಗಿ ಕರೆಯಲ್ಪಟ್ಟವರು, മറ്റുള്ളവർക്ക് നന്മ ചെയ്യുവാൻ വേണ്ടി വിളിക്കപ്പെട്ടവരാ, ಇತರರನ್ನ ಆಶೀರ್ವಾದ ಮಾಡ್ಲಿಕ್ಕೆ ಕರೆಯಲ್ಪಟ್ಟವರು. ഇവരുടെ ജീവിതം മറ്റുള്ളവർക്ക് ഒരു അനുഗ്രഹമുള്ള ജീവിതമായി മാറട്ടെ. ಇವರ ಜೀವಿತವು ಇತರರಿಗೆ ಆಶೀರ್ವಾದ
ಆಶೀರ್ವಾದವನ್ನ ಮಾಡುವ ರೀತಿಯಲ್ಲಿ ಇವರ ಜೀವಿತವು ಬದಲಾವಣೆಯಾಗಲಿ. അവയെ സ്വർഗം ഇപ്പോൾ അവിടെ തുറക്കപ്പെടട്ടപ്പ. ತಂದೆಯೇ, ಪರಲೋಕವು ಇವರ ಮೇಲೆ ಈ ಕ್ಷಣವೇ ತೆರೆಯಲ್ಪಡಲಿ. സകല തടസ്സങ്ങൾ മാറിപ്പോകട്ടെ. ಎಲ್ಲಾ ರೀತಿಯ ಅಡೆತಡೆಗಳು ಇವರನ್ನ ಬಿಟ್ಟು ಹೋಗಲಿ. മറ്റുള്ളവർക്ക് കൊടുക്കുവാൻ സഭകൾക്ക് കൊടുക്കുന്ന നന്മ ഇവരുടെ കരത്തിൽ വന്നു കയറട്ടെ. ಇತರರಿಗೆ ಕೊಡುವ ರೀತಿಯಲ್ಲಿ, ದೇವರ ರಾಜ್ಯಕ್ಕೆ ಸಭೆಗೆ ಕೊಡುವ ರೀತಿಯಲ್ಲಿ ಆಶೀರ್ವಾದವು ಇವರ ಕೈಗಳಲ್ಲಿ ಬಂದು ಸೇರಲಿ. ദാരിദ്ര്യങ്ങൾ ദൈവമക്കളുടെ ഇടയിൽ നിന്ന് മാറിപ്പോകട്ടെ. ಬಡತನದ ದಾರಿದ್ರ್ಯವು ಎಲ್ಲ ದೇವ ಜನಗಳನ್ನ ಬಿಟ್ಟು ಹೋಗಲಿ. സമ്പത്തിൽ ഇവർ അനുഗ്രഹിക്കപ്പെടട്ടെ. ಸಂಪತ್ತಿನಿಂದ ಇವರು ಆಶೀರ್ವಾದ ಹೊಂದಲಿ. ആത്മീക സമ്പന്നരായി ഇവർ മാറട്ടെ. ಆತ್ಮಿಕ ಸಂಪನ್ನರಾಗಿ ಇವರು ಬದಲಾವಣೆಯಾಗಲಿ. പ്രാർത്ഥനയിലുള്ള സമ്പത്ത് ഇവരുടെ മേൽ വെളിപ്പെടട്ടെ. ಪ್ರಾರ್ಥನೆಯಲ್ಲಿರುವಂತಹ ಸಂಪತ್ತು ಇವರ ಮೇಲೆ ಪ್ರಕಟವಾಗಲಿ. ദൈവവുമായിട്ടുള്ള ബന്ധത്തിൽ സമ്പന്നരായി ഇവർ മാറട്ടെ. ದೇವರ ಜೊತೆಯಲ್ಲಿರುವಂತಹ ಸಂಬಂಧದಲ್ಲಿ ಇವರು ಸಂಪನ್ಭರಿತರಾಗಲಿ. സഭയെ രോഗികൾ ഇപ്പോൾ തന്നെ സൗഖ്യമായി തുടങ്ങുന്നതിനായി നന്ദി. ಕರ್ತನೇ, ರೋಗಿಗಳು ಈ ಕ್ಷಣದಲ್ಲಿಯೇ ಅವರನ್ನು ನೀನು ಗುಣಪಡಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. തളർന്ന അവസ്ഥകൾ മാറിപ്പോകട്ടെ. ಬಿದ್ದಿರುವಂತ, ಎದ್ದೇಳಲು ನಡೆಯಲು ಆಗದಿರುವಂತ ಅವಸ್ಥೆಗಳೆಲ್ಲ ಬಿಟ್ಟು ಹೋಗುತ್ತಾ ಇರುವುದಕ್ಕಾಗಿ ಸ್ತೋತ್ರ. പല ഹോസ്പിറ്റലിൽ കേറി മരുന്ന് വാങ്ങി നിങ്ങൾ മടുത്തു. ಅನೇಕ ಆಸ್ಪತ್ರೆಗಳಲ್ಲಿ ಹೋಗಿ ಔಷಧಿಗಳನ್ನು ತೆಗೆದುಕೊಂಡು ನೀವು ಬೇಸರವಾಗಿದ್ದೀರಾ. ഈ ഇരിക്കുന്ന ആ റൂമിനകത്ത് ഒരുപാട് മരുന്നുകൾ ഇരിക്കുന്നത് ഞാൻ കാണുന്നു. ನೀವು ಇರುವಂತ ಕೋಣೆಯ ಒಳಗಡೆ ಅನೇಕ ಔಷಧಿಗಳು, ಟಾನಿಕ್ಗಳು ಇರುವುದನ್ನು ನಾನು ನೋಡುತ್ತಿದ್ದೇನೆ. എന്നാൽ ഇപ്പോഴും നിനക്ക് സ്വസ്ഥത വന്നിട്ടില്ല, സൗഖ്യം വന്നിട്ടില്ല. ಇದುವರೆಗೂ ನಿನಗೆ ಯಾವುದೇ ಸ್ವಸ್ಥತೆಯೋ ಬಿಡುಗಡೆಯೋ ಬರಲಿಲ್ಲ. യേശുവിന്റെ നാമത്തിൽ ആ രോഗത്തിന്റെ ബാധ വിട്ടു മാറട്ടെ. ഇപ്പോൾ ಯೇಸುವಿನ ನಾಮದಲ್ಲಿ ರೋಗವಿರುವಂತ ಆ ಅಂಗಗಳ ಮೇಲೆ ರೋಗ ಬಿಟ್ಟು ಹೋಗಲಿ. ആ രോഗ കടക്കിൽ നിന്ന് ചാടിയിടുന്നേറ്റാട്ടെ. ಆ ರೋಗದ ಮಂಚದಿಂದ ನೀನು ಕುಣಿಯುತ್ತಾ ಎದ್ದು ನಡೆ. യേശുവിന്റെ നാമത്തിൽ സൗഖ്യമാകുക. ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯಾಗುತ್ತಿದೆ. ശാപക്കെട്ടുകൾ വിട്ടുമാറട്ടെ. ಶಾಪ ಕಟ್ಟುಗಳು ಬಿಟ್ಟು ಹೋಗಲಿ. മദ്യപാനത്തിന്റെ ദുരാത്മാക്കൾ വിട്ടുമാറട്ടെ. ಕುಡಿಕತನದ ದೆವ್ವವು ವ್ಯಕ್ತಿಗಳನ್ನು ಬಿಟ್ಟು ಹೋಗಲಿ. നിന്റെ വിദ്യാഭ്യാസത്തെ മുഴുവൻ മുടക്കി വെച്ച് ഭാവി അടച്ചിരിക്കുന്ന എല്ലാ ദുരാത്മാവും ഇപ്പൊ വിട്ടുമാറുകയാണ്. ನಿನ್ನ ವಿದ್ಯಾಭ್ಯಾಸವನ್ನ ಬಂಧಿಸಿ ಭವಿಷ್ಯತ್ತನ್ನೆಲ್ಲ ಒಂದು ತಡೆಯಾಗಿ ಮುಚ್ಚಿ ಹಾಕಿರುವಂತ ಎಲ್ಲ ದುರಾತ್ಮನ ಕ್ರಿಯೆಗಳು ನಿಮ್ಮನ್ನು ಬಿಟ್ಟು ಹೋಗಲಿ. യേശുവിന്റെ നാമത്തിൽ പ്രാർത്ഥിക്കുമ്പോൾ കുടുംബങ്ങൾ വിടുവിക്കപ്പെടട്ടെ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗಲೇ ತಂದೆಯಾದ ದೇವರೇ, ಕುಟುಂಬಗಳೆಲ್ಲ ಬಿಡುಗಡೆ ಹೊಂದಲಿ. ആത്മിക കൃപാവരങ്ങൾ ഇവരുടെ മേൽ പകരപ്പെടട്ടെ. ಕೆಲವು ಆತ್ಮಿಕವಾದ ಕೃಪಾವರಗಳು ಇವರ ಮೇಲೆ ಸುರಿಯಲ್ಪಡಲಿ. ഞങ്ങൾ അനുഗ്രഹിച്ചു പ്രാർത്ഥിക്കുന്നു. ನಾವು ಆಶೀರ್ವದಿಸಿ ಇವರನ್ನ ಪ್ರಾರ್ಥಿಸ್ತೇವೆ ತಂದೆ. അങ്ങയുടെ കരങ്ങളിലേക്ക് ഏൽപ്പിക്കുന്നു. ನಿನ್ನ ಕೃಪೆಯ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ യേശുവിൻ നാമത്തിൽ. ಯೇಸುವಿನ ನಾಮದಲ್ಲಿ ആമേൻ. ಆಮೆನ್. ആമേൻ. കർത്താവ് നിങ്ങളെ അനുഗ്രഹിക്കട്ടെ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. നിങ്ങളുടെ പ്രാർത്ഥനാ വിഷയങ്ങൾ ഈ വാട്സപ്പ് നമ്പറിൽ നിങ്ങൾ വാട്സപ്പ് ചെയ്ത് അയക്കാം. ನಿಮ್ಮ ಪ್ರಾರ್ಥನೆ ವಿಷಯಗಳನ್ನೆಲ್ಲ ನೀವು ನೋಡುವಂತ ದೂರವಾಣಿ ಸಂಖ್ಯೆಯಲ್ಲಿ ನೀವು ವಾಟ್ಸಪ್ ನ ಮುಖಾಂತರವಾಗಿ ನಮಗೆ ಕಳಿಸಬಹುದು. God bless you. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಿಮ್ಮ ಪ್ರಾರ್ಥನಾ ವಿಷಯಗಳಿಗಾಗಿ ನಮ್ಮನ್ನ ಸಂಪರ್ಕಿಸಬೇಕಾದಂತ ದೂರವಾಣಿ ಸಂಖ್ಯೆಗಳು 9477775093. ಮತ್ತೊಂದು ದೂರವಾಣಿ ಸಂಖ್ಯೆ 9495975093. ನಿಮ್ಮ ಪ್ರಾರ್ಥನಾ ವಿಷಯಗಳೊಂದಿಗೆ ವಾಟ್ಸ್ಆಪ್ ನಲ್ಲಿ ನಮ್ಮನ್ನ ಸಂಪರ್ಕಿಸಬೇಕಾದಂತ ದೂರವಾಣಿ ಸಂಖ್ಯೆ 9477775093. ಪ್ರತಿ ಶುಕ್ರವಾರ ಭಾರತೀಯ ಕಾಲಮಾನ ಸಂಜೆ 6:30ರಿಂದ ಝೂಮ್ ಸಾಮಾಜಿಕ ಜಾಲತಾಣದಲ್ಲಿ ಸ್ವಸ್ಥತೆ ಮತ್ತು ಬಿಡುಗಡೆ ಕೂಟ ನಡೆಯುವಂತದ್ದಾಗಿರುತ್ತದೆ. ಭಾಗವಹಿಸುವವರು ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣುವಂತ ಐಡಿ ಪಾಸ್ವರ್ಡ್ ಮತ್ತೆ ಐಡಿ ಕೋಡ್ ಅನ್ನು ಉಪಯೋಗ ಮಾಡಿ ನೀವು ಸೇರಿಕೊಳ್ಳಬೇಕೆಂಬುದಾಗಿ ನಿಮ್ಮೊಂದಿಗೆ ಕೇಳಿಕೊಳ್ತೇವೆ. ಪ್ರತಿ ಭಾನುವಾರ ಮುಂಜಾನೆ 7:30 ಸಮಯಕ್ಕೆ ಝೂಮ್ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಆರಾಧನೆಯು ನೇರ ಪ್ರಸಾರವಾಗಿರುತ್ತೆ. ನೀವು ಕೂಡ ಸ್ಕ್ರೀನ್ ನಲ್ಲಿ ತೋರಿಸುವಂತ ಐಡಿ ಮತ್ತು ಪಾಸ್ವರ್ಡ್ ಮುಖಾಂತರ ನೀವು ಅದನ್ನು ಸೇರಿಕೊಳ್ಳಬಹುದು. ಯೇಸು ಕ್ರಿಸ್ತನ ಅದ್ಭುತ ಸಾಕ್ಷ್ಯಗಳನ್ನು ಮತ್ತು ಆಶೀರ್ವದಿತ ವಾಕ್ಯ ಸಂದೇಶಗಳನ್ನು ನೀವು ಸ್ವೀಕರಿಸಲು ಕ್ರೈಸ್ಟ್ ಜನರೇಷನ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಹೋದರ ಟೋನಿ ಫ್ರಾನ್ಸಿಸ್ ಮತ್ತು ಸಹೋದರಿ ಜಿನು ಟೋನಿ ಅವರ ಮುಂಬರುವ ಕೂಟಗಳ ಬಗ್ಗೆ ಮಾಹಿತಿ ಪಡೆಯಲು ಮತ್ತು ನೀವು ಇವರ ಮುಖಾಂತರ ಕೂಟಗಳನ್ನ ಆಯೋಜನೆ ಮಾಡಲು ಬಯಸುವುದಾದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಅವರನ್ನು ನೀವು ಭೇಟಿ ಮಾಡಬಹುದು. 9447775093.